ಅಮೃತಹಳ್ಳಿಯ ಮುನಿಸ್ವಾಮಪ್ಪ ಲೇಔಟ್ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ಏರಿಯಾ ನಿವಾಸಿಗಳು ಜಾಗರಣೆ ಮಾಡೋ ಪರಿಸ್ಥಿತಿ ಉಂಟಾಗಿದೆ. ಅಮೃತಹಳ್ಳಿಯಲ್ಲಿದು ಮನೆ ಸಾಮಗ್ರಿಗಳನ್ನು ರಕ್ಷಿಸಿಕೊಳ್ಳೋಕೆ ಜನ ಪರದಾಡಿದ್ದಾರೆ. ಮಳೆ ನಿಂತರೂ ಕೂಡ ಮನೆಯೆಲ್ಲ ಕೂಡ ಈ ಕೆಸರುಮಯ. ಇಡೀ ರಸ್ತೆಗೆ ನೀರು ತುಂಬಿ ನಿವಾಸಿಗಳು ಪಾಪ ಕಂಗಾಲಾಗೋಗ್ಬಿಟ್ಟಿದ್ದಾರೆ. ಸದ್ಯ ಸ್ಥಳಕ್ಕೆ ಬಂದು ನೀರು ತೆರವು ಮಾಡ್ತಾ ಇದ್ದಾರೆ BBMPಯ ಸಿಬ್ಬಂದಿಗಳು. ಈ ಕೆಲಸವನ್ನು ಮಾಡೋದಕ್ಕಿಂತಲೂ ಆಯಾ ಮೋರಿಗಳನ್ನು ಕರೆಕ್ಟಾಗಿ ಕ್ಲೀನ್ ಮಾಡಿ ಮೇಂಟೈನ್ ಮಾಡ್ಕೊಂಡು ಇದ್ದಿದ್ರೆ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಆ ರಾಜಕಾಲುವೆನೂ ಹಂಗೆ ತುಂಬ್ತವೆ, ಈ ಕಡೆಗೆ ಮೋರಿಗಳು ಹಂಗೆ ತುಂಬ್ತವೆ. ಜನನೂ ಅಷ್ಟೇ ಮನೆಯಲ್ಲಿ ಪ್ಲಾಸ್ಟಿಕ್ ಕವರನ್ನು ತರೋದು, ಪ್ಲಾಸ್ಟಿಕ್ ಕವರನ್ನು ಮೋರಿಗೆ ಎಸೆಯೋದು. ನನಗೆ ಸಂಬಂಧ ಇಲ್ಲ, ನನ್ನ ಮನೆಯಿಂದ ಹೋಯ್ತಲ್ಲ ಅಂತ ಅವೆಲ್ಲ ಮೋರಿ ಕಟ್ಕೊಳ್ಳುತ್ತೆ. ನೀರೇ ಹೋಗೋಕ್ಕೆ ದಾರಿನೇ ಇರೋದಿಲ್ಲ, ಬ್ಲಾಕ್ ಆಗುತ್ತೆ. ಮಳೆ ಬಂದಾಗ ಮಾತ್ರ ನೀರು ತುಂಬಿಕೊಳ್ತು. ನಮ್ಮನ್ನು ಯಾರೂ ಕೇಳುತ್ತಿಲ್ಲ ಅನ್ನೋದು. ಮೋರಿಗಳನ್ನು ಬಿಸಾಕೋದು ಯಾರು? ಪ್ಲಾಸ್ಟಿಕ್ ಕವರ್ಗಳನ್ನು. ಮೋರಿ ಮಾಡ್ಸೋಕ್ಕೆ BBMP ಎಲ್ಲ ಸ್ಯಾಂಕ್ಷನ್ ಆಗಿದೆ. ಈ ರಾಜಕೀಯದವ್ರು ಏನು ಮಾಡ್ತಾರೆ, ಅವ್ರು ಮಾಡಿಸ್ಲಿ ಇವ್ರು ಮಾಡಿಸ್ಲಿ ಅಂತ ಯಾರು ಮಾಡಿಸ್ತಾ ಇಲ್ಲ. ರಾಜಕೀಯದವ್ರು ಏನು ಎಲೆಕ್ಷನಲ್ಲಿ ಅವ್ರು ಗೆಲ್ಲಬೋದಷ್ಟೇ, ಆಮೇಲೆ ಜನಕ್ಕೆಲ್ಲ ಒಂದೇ ಸಲ ಸಹಾಯ ಮಾಡಬೇಕು. ಅವರು ಗೆಲ್ಲೋದಕ್ಕಷ್ಟೇ ಅದು ಓಟ್ ಕೊಡೋದನ್ನು. ಅದನ್ನು ಬಿಟ್ಬಿಟ್ಟು ಅವ್ರು ಮಾಡಲಿ ಇವ್ರು ಮಾಡಲಿ ಅಂದ್ಬಿಟ್ಟು ನಮಗೆ ಇರೋ 30 ಮನೆಗಳು ನೋಡಿ ಎಷ್ಟು ಪ್ರಾಬ್ಲಮ್ ನಮಗಿದೆ. ನಾವು ಇಲ್ಲಿ ಬಂದರೆ ಈಗ ನಮಗೆ ಸಂಬಳ 5,000 ರೂಪಾಯಿ ಖರ್ಚು. ಹೋದ ವರ್ಷ ಹಿಂಗೆ ಆಗಿ ನಮಗೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ನಮ್ಮದು TV ಹೋಯಿತು, ಎಲ್ಲ ಹೋಯಿತು ನಮ್ಮದು. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಸುರಿದ ಮಳೆ ಎಫೆಕ್ಟು. ಟ್ರಾಫಿಕ್ ಜಾಮ್. ಜಯದೇವ ಜಂಕ್ಷನ್ ಬಳಿ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿದೆ. ಸೊ ಅಂಡರ್ ಪಾಸ್ ದಾಟೋಕೆ ವಾಹನ ಸವಾರರು ಪರದಾಡಿದ್ದಾರೆ. ಅಲ್ಲಷ್ಟೇ ಯಾಕೆ, ಎಲ್ಲ ಭಾಗಗಳಲ್ಲೂ ಇದೇ ಹಣೆಬರ ಆಗಿರೋದು. ನಿನ್ನೆ ಜಯದೇವ ಅಂಡರ್ ಪಾಸ್ನಲ್ಲಿ ನಿಂತಿರುವಂಥ ನೀರಿನ ಪರಿಸ್ಥಿತಿಯನ್ನು ನೋಡಿ ಅದನ್ನು ಈಗ ತೆಗೆಯುವಂಥ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಗಾಡಿಗಳು ನಿಂತರೆ ಸಾಕು, ಅದು ಹಾಳಾಗೋಗ್ಬಿಡುತ್ತೆ. ಸಹೋದ್ಯೋಗಿ ಒಂದಿಷ್ಟು ಜನ ಕೆಲಸ ಮಾರ್ತಾ ಇದ್ದಾರಲ್ಲಿ. ಕಾರಣ ಬೈಕ್ಗಳು ಒಂದು ಸಲ ನಿಮಗೆ ನಿಂತ್ಬಿಟ್ರೆ ಅದ್ರ ಫ್ಲೋ ಅಲ್ಲಿ ಇದ್ಬಿಟ್ರೆ ಏನೂ ಆಗೋದಿಲ್ಲ. ನಡುವೆಲ್ಲಾದ್ರೂ ನೀರಲ್ಲಿ ನಿಂತ್ಕೊಂಡ್ಬಿಟ್ರೆ ಬೈಕ್ ಹೋಯ್ತು ಅಂತ ಅರ್ಥ. ಅಂಡರ್ ಪಾಸ್ನ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡುವವರು ಕಂಪ್ಲೀಟ್ ಆಗಿ ನೀರು ಕೆಟ್ಟು ನಿಂತು ರಾತ್ರಿ ಸುರಿದ ಮಳೆ ಎಫೆಕ್ಟ್ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಗಮನಿಸ್ತಾ ಇದ್ರಿ, ಸದ್ಯ ನಾನು ಜಯದೇವ ಆಸ್ಪತ್ರೆ ಅಂಡರ್ ಪಾಸ್ ಏನಿದೆ, ಅಂಡರ್ ಪಾಸ್ನ ಕೆಳಭಾಗದ ದೃಶ್ಯಾವಳಿಗಳನ್ನ ನಿಮಗೆ ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಕಂಪ್ಲೀಟ್ ಆಗಿ ನೀರು ತುಂಬೋಗಿದೆ. ನೀರು ತುಂಬಿರುವಂತ ಪರಿಣಾಮವಾಗಿ ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಬನ್ನೇರುಘಟ್ಟ ಮುಖ್ಯ ರಸ್ತೆ ಕಳೆದ 2-3 ಗಂಟೆಯಿಂದಲೂ ಕೂಡ ದೊಡ್ಡ ಮಟ್ಟದ ಟ್ರಾಫಿಕ್ ಅನ್ನು ಈ ಭಾಗದ ಜನ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಪೀಕ್ ಅವರ್ಸ್ ಇದೆ. ಸೋಮವಾರ ವಾರದ ಆರಂಭದ ದಿನ ಕೆಲಸಕ್ಕೆ ಹೋಗುವಂತವರು, ಮನೆಯಿಂದ ಹೊರಟಂತವರು ಈ ಟ್ರಾಫಿಕ್ ನಲ್ಲಿ ಸಿಲುಕಿಕೊಂಡು ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ನೀರಿನ ಪ್ರಮಾಣ ಗಮನಿಸ್ತಾ ಇರಬಹುದು. ಯಾಕಂದ್ರೆ ಇಲ್ಲಿದ್ದಂತ ಅಕ್ಕಪಕ್ಕದ ಅಂಡರ್ ಪಾಸ್ ನಲ್ಲಿ ಇದ್ದಂತ 2 ಡ್ರೈನೇಜ್ಗಳೇನಿದ್ವು ಅವುಗಳ ಬ್ಲಾಕೇಜ್ ಅನ್ನು ತೆಗೆದೇ ಇರುವಂತ ಕಾರಣಕ್ಕಾಗಿ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಯಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದಂತೆ ಕಾರಣಕ್ಕಾಗಿ ಸದ್ಯ ಜನ ಪರದಾಟವನ್ನ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಅದರಲ್ಲೂ ಬೈಕ್ ಸವಾರರು ಏನಿದ್ದಾರೆ, ದ್ವಿಚಕ್ರ ಸವಾರರು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಕೆಟ್ಟು ನಿಂತು ಮಧ್ಯಭಾಗದಲ್ಲಿ ಸಿಲುಕಿ ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗ್ತಾನೆ ಇದೆ. ಸರಿಸುಮಾರು 30ಕ್ಕೂ ಹೆಚ್ಚು ವಾಹನಗಳು ಪರದಾಡ್ತಾ ಇದೆ. ಶಾಲಾ ಮಕ್ಕಳು ಶಾಲೆಗೆ ಹೋಗ್ಬೇಕಿದ್ದಂಥವ್ರು ವ್ಯವಸ್ಥೆಗಳು ಇಲ್ಲದೆ ಇರುವಂತ ಕಾರಣಕ್ಕಾಗಿ ನೀರಿನ ಮಧ್ಯೆ ನಡುಭಾಗದಲ್ಲಿ ನಡೆದುಕೊಂಡು ಬರುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಅಂದ್ರೆ ಅವ್ರುಗಳು ಹೋಗ್ಬೇಕಿದ್ದಂಥ ವೆಹಿಕಲ್ಸ್ಗಳೇನಿದ್ವು ಆ ವೆಹಿಕಲ್ಸ್ಗಳೆಲ್ಲವೂ ಕೂಡ ಕೆಟ್ಟು ನಿಲ್ತಾ ಇದೆ. ನೀರಿನ ಮಧ್ಯೆ ಹೋಗೋದಿಕ್ಕೆ ಆಗ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಈ ರೀತಿಯಾದಂಥ ಸಮಸ್ಯೆಯನ್ನ ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಸ್ಥಳಕ್ಕೆ ಈಗಾಗಲೇ ಫೈರ್ ಡಿಪಾರ್ಟ್ಮೆಂಟ್ ಕೂಡ, ಅಗ್ನಿಶಾಮಕ ತಂಡ ಏನಿದೆ ಅದು ಕೂಡ ಸ್ಥಳಕ್ಕೆ ಬಂದಿದೆ. ನೀರನ್ನು ತೆರವು ಮಾಡುವಂಥ ಕೆಲಸವನ್ನು ಇನ್ನೇನು ಕೆಲವು ಹೊತ್ತಿನಲ್ಲಿ ಆರಂಭಿಸ್ತಾರೆ. BBMPಯ ಸಿಬ್ಬಂದಿಗಳು, ಅಧಿಕಾರಿಗಳು ಬಂದಂಥವರು ಒಂದು ಚಿಕ್ಕ ಜನರೇಟರನ್ನು ತಂದು ಹರಸಾಹಸವನ್ನು ಪಡುವಂಥ ಕೆಲಸವನ್ನು ಮಾಡಿದ್ರು. ಬಟ್ ಆದರೆ ನೀರನ್ನು ಕೊಂಚ ಅಂದರೆ ಸ್ವಲ್ಪ ನೀರನ್ನು ಆಚೆ ಹಾಕಲಿಕ್ಕೆ ಆಗದೆ ಅದೇ ಪರಿಸ್ಥಿತಿಯಲ್ಲಿ ನಿಂತಿರುವಂತಹ ದೃಶ್ಯಾವಳಿಗಳು ಕೂಡ ನಮ್ಮ ಬಲಭಾಗದಲ್ಲಿ ನಿಮಗೆ ಕಾಣುತ್ತೆ. ಅದನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಗಮನಿಸ್ತಾ ಇರ್ಬೋದು, ಒಂದು ಕಡೆ ಫೈರ್ ಡಿಪಾರ್ಟ್ಮೆಂಟ್ ಅವರು ನೀರನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ BBMPಯ ಸಿಬ್ಬಂದಿಗಳು ಬಂದಿದ್ದಾರೆ. ಚಿಕ್ಕದೊಂದು ಜನರೇಟರನ್ನು ತಂದು ಕಂಪ್ಲೀಟ್ ನೀರನ್ನು ಹೊರಹಾಕುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ದುರದೃಷ್ಟವಶಾತ್ ಆ ಜನರೇಟರೇ ಆನ್ ಆಗ್ತಾ ಇಲ್ಲ. ಸೊ ಇಲ್ಲಿನ ಸಿಬ್ಬಂದಿಗಳು ಪರದಾಟವನ್ನು ಮಾಡುವಂಥ
ಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತೊಂದು ಕಡೆ ಸರಿಸುಮಾರು 2.5-3 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಆಗಿರುವಂಥ ಕಾರಣಕ್ಕಾಗಿ ವಾಹನ ಸವಾರರು ಬಹಳ ಸಂಕಷ್ಟದಲ್ಲೇ ಓಡಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ಕೆಲವೊಂದಷ್ಟು ವಾಹನ ಸವಾರರುಗಳನ್ನು ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಏನು ಹೇಳ್ತಾರೆ ಕೇಳಿ ನೋಡೋಣ. ಎಲ್ಲರನ್ನ ಕೂಡ ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಯಾಕಂದರೆ ಸಾಕಷ್ಟು ಸಮಯದಿಂದ ಅವರೆಲ್ಲರೂ ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಟವನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಟ್ರಾಫಿಕ್ ಎಫೆಕ್ಟ್ ಎಲ್ಲರಿಗೂ ಕೂಡ ತಟ್ತಾ ಇರುವಂಥ ಕಾರಣಕ್ಕಾಗಿ ಸವಾರರು ಈ ರೀತಿಯಾದಂಥ ಸ್ಥಿತಿಯನ್ನ ಎದುರಿಸಬೇಕಾಗ್ತಾ ಇದೆ. ಆಟೋ ಚಾಲಕರಿದ್ದಾರೆ. ಸರ್, ಟ್ರಾಫಿಕಲ್ಲಿ ಎಷ್ಟೊತ್ತಿಂದ ಇದ್ದೀರಿ? ಸಾಧಾರಣ 20 ನಿಮಿಷದಿಂದ ಇದೀವಿ ಸರ್. ಏನಾಗ್ತದೆ ಸರ್? ನೀರು ತರ ಆಗ್ಬಿಟ್ಟಿದೆ, ಎಲ್ಲಿ ವಾಹನ ಹೋಗಲ್ಲ ಸರ್. ಓಕೆ, ಈಗ ಬೆಳಗ್ಗೆಯಿಂದ ನೋಡ್ತಾ ಇದ್ರಿ, ಇದೇ ರೀತಿ ಆಗಿದೆಯಾ ಹೇಗೆ ಅಂತ? ಹೌದೌದು ಸರ್, ಬೆಳಗ್ಗೆಯಿಂದ ಹೀಗೆ ಇದೆ. ಓಕೆ, ಇನ್ನೊಂದಷ್ಟು ಜನ ಇದ್ದಾರೆ, ನಾನು ಅವ್ರನ್ನೂ ಕೂಡ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಏನ್ ಹೇಳಿ, ನನ್ನ ಸಹೋದ್ಯೋಗಿ ಈಗ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಈಗ ಸದ್ಯಕ್ಕೆ ಇನ್ನೂ ಕೂಡ ಕ್ಲಿಯರ್ ಆಗಿಲ್ವಾ ಏನು, ಯಾವ ಪರಿಸ್ಥಿತಿ ಇದೆ ಅಲ್ಲಿಗ? ಅರುಣ್, ನಾನು ನೇರವಾಗಿ ಆಸ್ಪತ್ರೆ ಬಳಿ ಬಂದಿದ್ದೀನಿ. ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಮುಂದುವರಿತಿದೆ. ಆಸ್ಪತ್ರೆ ದೃಶ್ಯಗಳನ್ನ ನೋಡ್ಬೋದು. ಬಾಣಸ್ವಾಡಿ ಮುಖ್ಯ ರಸ್ತೆಯಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ 6 ಜನ, ಅಂದರೆ ಏನು ಮಾರುತಿ ಸೇವಾನಗರದಲ್ಲಿ ಮರದ ಕೊಂಬೆ ಬಿದ್ದಿತ್ತು, ಆ ಸಂದರ್ಭದಲ್ಲಿ 4 ಜನ ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಮತ್ತು ಇಬ್ಬರಿಗೆ ಒಂದು ತಂದೆ ಮತ್ತು ಮತ್ತೊಂದು ಪೇಷಂಟ್ ಹೆಸರು ವಿಶಾಲಾಕ್ಷಿ ಅಂತ, ಅವರಿಗೆ ಕಾಲಿಗೆ ಏಟಾಗಿದೆ. ಮತ್ತೊಬ್ಬರಿಗೆ ಮಾಣಿಕ್ಯವೇಲ್ ಅಂತ, ಅವರಿಗೆ ಬೆನ್ನು ಮತ್ತು ಕುತ್ತಿಗೆ ಭಾಗಕ್ಕೆ ಪೆಟ್ಟು ಬಿದ್ದಿರುವಂಥದ್ದು, ಮೂಳೆಗಳಿಗೆ ಪೆಟ್ಟಾಗಿದೆ ಅನ್ನೋ ಪ್ರಾಥಮಿಕ ವರದಿ ಸಿಕ್ಕಿರುವಂಥದ್ದು. ಸದ್ಯ ಆಸ್ಪತ್ರೆ ಬಳಿ ಈಗಾಗಲೇ ಅವರ ಕುಟುಂಬಸ್ಥರು ಬಂದಿದ್ದಾರೆ. BBMP ಅಧಿಕಾರಿಗಳು ಬಂದು ಮಾಹಿತಿ ಕಲೆ ಹಾಕುವಂಥದ್ದು ಮಾಡ್ತಿದ್ದಾರೆ. ಇಲ್ಲಿ ನನ್ನ ಜೊತೆ ಈಗ ಮಾಜಿ ಕಾರ್ಪೊರೇಟರು ಸಹ, ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಇದ್ದಾರೆ, ರಾಜೇಂದ್ರ ಅಂತ. ಸರ್, ಸ್ಥಳಕ್ಕೂ ಬಂದಿದ್ರಿ, ಈಗ ಆಸ್ಪತ್ರೆಗೂ ಬಂದಿದ್ದೀರಾ. ಜಾರ್ಜ್ ಸಾಹೇಬರು ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಮರ ಬಿದ್ದ ತಕ್ಷಣ ಇನ್ಫಾರ್ಮ್ ಮಾಡಿದ್ರು ಎಲ್ಲ ನಮ್ಮ ಸಚಿವರು. ಇಮಿಡಿಯೇಟ್ ಲೋಕಲ್ನಲ್ಲಿ ಇರೋರು, ನಾನು ನಮ್ಮ ಲೀಡರ್ಗಳೆಲ್ಲ ಈ ಕಡೆ ಬಂದ್ಬಿಟ್ಟು ಇಮಿಡಿಯೇಟ ಅದು ಯಾರು ಏಟ್ ಬಿದ್ದು ಅಡ್ಮಿಟ್ ಮಾಡಿ ಸಾಹೇಬ್ರು ಇಮಿಡಿಯೇಟ PS ಅನ್ನ ಕಳಿಸಿದ್ದಾರೆ ಅಡ್ಮಿಟ್ ನೋಡೋಕ್ಕೆ. ಆ ಟ್ರೀಟ್ಮೆಂಟ್ ಏನಿದೆ ಎಲ್ಲ ಇಮಿಡಿಯೇಟ್ ಇದು ಮಾಡೋಕ್ಕೆ ಹೇಳಿದ್ದಾರೆ ಸಾಹೇಬ್ರು. ಸರ್ಕಾರನೇ ಚಿಕಿತ್ಸೆ ವೆಚ್ಚ ಭರಿಸೋದಕ್ಕೆ ಹೇಳಿದ್ದಾರೆ ಸಚಿವರು. ಸರ್ಕಾರ ಪರಿಹಾರವೂ ಕೊಡ್ತಾರೆ ಅಂತ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರಿಹಾರ ಕೊಡ್ತಾ ಇದ್ದಾರೆ. ಸಾಹೇಬ್ರು ಪರ್ಸನಲ್ ಕೇರ್ ಟೇಕ್ ಮಾಡ್ಕೊಂಡಿದ್ದಾರೆ ಜಾರ್ಜ್ ಅವರು. ಈಗ ನೋಡ್ಕೊ ಬಂದ್ರಿ, ಮಾಣಿಕ್ಯವೇಲ್ನ ನೋಡಿದ್ರಿ, ಮತ್ತೆ ವಿಶಾಲಾಕ್ಷಿ ಅವರು ನೋಡ್ಕೊ ಬಂದ್ರಿ. ಅವ್ರಿಬ್ರು ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಪರವಾಗಿಲ್ಲ ಅಂತ ಡೈರೆಕ್ಟ್ ಡಾಕ್ಟರ್ ರಿಪೋರ್ಟ್ ತಗೊಂಡ್ರು ನಾವು. ಸಾಹೇಬ್ರು ಮಾತಾಡಿದ್ರು, ಪರವಾಗಿಲ್ಲ, ಏನು ಸೀರಿಯಸ್ ಅಷ್ಟು ಇಲ್ಲ, ಆಗ್ಬೋದು, ಇಮಿಡಿಯೇಟಾಗಿ ಕ್ಯೂರ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಅಷ್ಟು ಸೀರಿಯಸ್ ಇಲ್ಲ ಅಂತ. ಬೇಡ್ ಟೈಮ್ ಏನು ಮಾಡೋದು, ಈ ಥರ ಬಿದ್ದು ಹಿಂಗೆ ಆಗುತ್ತಾ, ನಾವು ಕನಸು ಕಾಣಿಲ್ಲ ಈ ಥರ ಆಯ್ತು ಅಂತ. ನಮಗೂ ಬೇಜಾರೆ. ನಮ್ಮ ಇಮಿಡಿಯೇಟಾಗಿ ಬಂದ್ವಿ ಸ್ಪಾಟ್ಗೆ, ನಮ್ಮ ಟೀಮ್ ಎಲ್ಲ ಬಂದು ಇಮಿಡಿಯೇಟಾ ನೀವು ನೋಡಿದ್ದೀರಾ ಅಲ್ಲಿ ಮರ ಕಡಿದ ಸ್ಪಾಟು. ಇನ್ನು ಅರುಣ್, ನನ್ನ ಜೊತೆ ಸ್ಥಳೀಯರಿದ್ದಾರೆ ಅಲ್ಲಿ ಸಹಾಯ ಮಾಡಿದವರು. ಸರ್, ಮರ ಬಿದ್ದಾಗ ನೀವು ಅಲ್ಲಿದ್ರಿ, ಈಗ ಆಸ್ಪತ್ರೆಗೂ ಬಂದಿದ್ದೀರಾ. 6 ಜನ ಆಸ್ಪತ್ರೆ ಸೇರಿಸೋದ್ರಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಿದ್ರಿ. ಹೌದು, ನಾನೇ ಸೇರ್ಸೋಕ್ಕೆ ಕಳಿಸಿದ್ದೆ ಅಲ್ಲಿಂದ. ಈಗ ಬಂದಿದ್ದಾರೆ. ಇಲ್ಲಿ ನಮ್ಮ ಮೊಹಮ್ಮದ್ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಕೇರ್ ಟೇಕರ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಮಾತಾಡಿದೆ. ಅವ್ರು ಹೇಳಿದ್ದಾರೆ ಈ ಥರ ಒಬ್ಬರಿಗೆ ವಿಶಾಲಾಕ್ಷಿ ಅಂತ 37 ಇಯರ್ಸ್ ಓಲ್ಡ್, ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾ ಇರೋವಾಗ ಈ ಥರ ಆಗಿದೆ. ಅವ್ರಿಗೆ ಎಕ್ಸ್ರೇ ತೊಗೊಂಡಿದ್ದಾರೆ. ಅವ್ರಿಗೆ ಔಟ್ ಆಫ್ ಡೇಂಜರು. ಮತ್ತು ಮಾಣಿಕ್ಯವೇಲ್ ಅಂತ 45 ಇಯರ್ಸ್ ಓಲ್ಡ್, ಅವ್ರಿಗೂ ಇದು ಈಸ್ ಆಲ್ಸೋ ಔಟ್ ಆಫ್ ಡೇಂಜರು. ಅವ್ರಿಗೆ ಚೆಸ್ಟ್ ಹತ್ರ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ರೆಸ್ಟ್ ತೊಗೊಂಡು ಟ್ರೀಟ್ಮೆಂಟಲ್ಲಿ ಅವರು ಗುಣ ಆಗ್ಬೋದು. ಅದಕ್ಕೆ ಅರುಣ್, ಇನ್ನೂ ವೈದ್ಯರಿದ್ದಾರೆ ಇಲ್ಲಿ ಆಸ್ಪತ್ರೆಯಲ್ಲಿ. ಮೇಡಮ್, 4 ಜನ ಮಕ್ಕಳು ಬಂದರು, ಮತ್ತು ಇಬ್ಬರು ಸೀನಿಯರ್ ಸಿಟಿಸನ್ಸು ಬಂದರು. ಟ್ರೀಟ್ಮೆಂಟ್ ನಡೀತಿದೆ. ಹೇಗಿದ್ದಾರೆ ಮೇಡಮ್ ಕಂಡೀಷನ್? ಬೆಳಿಗ್ಗೆ 6 ಜನ ಬಂದರು. ಮಕ್ಕಳಿಗೆಲ್ಲರಿಗೂ ಮೈನರ್ ಇಂಜುರೀಸ್ ಇತ್ತು. 2 ಅಡಲ್ಟ್ಸಿಗೆ ನಾವು ಫುಲ್ ಕಂಪ್ಲೀಟ್ ಕೇರ್ ಕೊಡ್ತಾ ಇದ್ದೀವಿ. ದೇ ಆರ್ ಇನ್ ಸೇಫ್ ಹ್ಯಾಂಡ್ಸ್. ದೇ ಆರ್ ಡೂಯಿಂಗ್ ಫೈನ್. ಆರಾಮಾಗಿದ್ದಾರೆ ಇವಾಗ. ಬಟ್ ಬೋನ್ ಫ್ರ್ಯಾಕ್ಚರ್ ಆಗಿರುವಂಥ ಒಂದು ಪ್ರೈಮರಿ ರಿಪೋರ್ಟ್ ಕೂಡ ಇದೆ. ಲೆಗ್ ಫ್ರ್ಯಾಕ್ಚರ್ ಆಗಿದೆ, ಮತ್ತು ಚೆಸ್ಟ್ ಬೋನ್ ಕೂಡ ಫ್ರ್ಯಾಕ್ಚರ್ ಆಗಿದೆ. ಇದ್ರ ಬಗ್ಗೆ ಮಾಹಿತಿ? ಫ್ರ್ಯಾಕ್ಚರ್ಸ್ ಇದೆ, ಬಟ್ ಅವರು ಸೇಫ್ ಆಗಿದ್ದಾರೆ. ಕ್ರಿಟಿಕಲ್ ಕಂಡೀಷನಲ್ಲೆಲ್ಲ ಆರಾಮಾಗಿದ್ದಾರೆ. ನಾವು ಚೆನ್ನಾಗಿ ಅವ್ರು ನೋಡ್ಕೋತೀವಿ. ಭಯ ಪಡುವಂಥದ್ದು ಏನಿಲ್ಲ. ಇದಿಷ್ಟು ಇಲ್ಲಿನ ವೈದ್ಯಾಧಿಕಾರಿಗಳು ಹೇಳ್ತಿರುವಂಥ ಮಾತು. ಹೀಗಾಗಿ BBMP ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಅರುಣ್. ಆದರೆ ಮರನ ತೆರವು ಮಾಡಿ ಅಂತ ಈ ಹಿಂದೆನೂ ಕೂಡ BBMPಗೆ ಲೆಟ್ರ್ ಕೂಡ ಬರೆದಿದ್ರು. ಆದರೆ ಮರ ತೆರವು ಮಾಡದೇ ಇರೋ ಕಾರಣಕ್ಕೆ ಇವತ್ತು 6 ಜನ ಅಮಾಯಕರು ಆಸ್ಪತ್ರೆ ಸೇರುವಂತ ಆಗಿರುವಂಥದ್ದು ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.